ಅಂದು ಘಂಟಾಘೋಷವಾಗಿ ಬೆಂಬಲ ವಾಪಸ್ ಪಡೆದಿದ್ರು. ಇಂದು ಸದ್ದಿಲ್ಲದೆ ವಾಪಸ್ ಬಂದರು ಪಕ್ಷೇತರ ಶಾಸಕ. ಅಂದು ಘಂಟಾಘೋಷವಾಗಿ ಬೆಂಬಲ ವಾಪಸ್ ಪಡೆದಿದ್ರು. ಇಂದು ವಾಪಸ್ ಬೆಂಬಲವನ್ನ ಕೊಟ್ಟಿದ್ದಾರೆ ಅವರು ಪಕ್ಷೇತರ ಶಾಸಕ. ಇಂದು ಸದ್ದಿಲ್ಲದೆ ವಾಪಸ್ ಬಂದರು ಪಕ್ಷೇತರ ಶಾಸಕ. ಜೊತೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರಿಗೆ ಬೆಂಬಲವನ್ನ ಕೂಡ ಕೊಟ್ಟರು. ರಾತ್ರೋರಾತ್ರಿ ಬದಲಾಯಿತು ಪಕ್ಷೇತರರ ಪಕ್ಷ ನಿಷ್ಠೆ. ನಾಗೇಶ್ ಮುಳಬಾಗಿಲಿನ ಪಕ್ಷೇತರ ಶಾಸಕ. ಇಲ್ಲಿ ಕಾಂಗ್ರೆಸ್ ಕಳೆದ ಬಾರಿ ಅಭ್ಯರ್ಥಿಯನ್ನು ಹಾಕೋದಕ್ಕಾಗಲಿಲ್ಲ. ರಾತ್ರೋ ಪಕ್ಷೇತರರ ಬಣ್ಣ ಬಯಲು ಮಾಡಿದೆ ಸುವರ್ಣ ನ್ಯೂಸ್. ಅಂದು ಮೈತ್ರಿಗೆ ನೀಡಿದ್ದ ಬೆಂಬಲ ವಾಪಸ್ ಪಡೆದವರು ಈಗ ಬೆಂಬಲ ವಾಪಸ್ ಕೊಟ್ಟಿದ್ದಾರೆ. ಸಮ್ಮಿಶ್ರ ಸರ್ಕಾರಕ್ಕೆ ಪಕ್ಷೇತರ ಶಾಸಕ ನಾಗೇಶ್ ಬೆಂಬಲ ಘೋಷಿಸಿದ್ದಾರೆ. ಅವರು ನಿನ್ನೆನೆ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಜೊತೆಗೆ ಅವರ ಜೊತೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದ್ರು. ಬೆಂಬಲ ನೀಡಿದ್ದಾರೆ. ಬೆಂಬಲ ವಾಪಸ್ ಪಡೆದಿದ್ರು. ವಾಪಸ್ ಬೆಂಬಲ ಅವರು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯಗೆ ಮುಳಬಾಗಿಲು ಕ್ಷೇತ್ರದ ಪಕ್ಷೇತರ ಶಾಸಕ ನಾಗೇಶ್ ಪತ್ರವನ್ನು ಕೂಡ ಬರೆದಿದ್ದಾರೆ. ಆ ಪತ್ರದ ಅನೇಕ ಕಡೆ ನೀವು ಅದರ ಫೋಟೋವನ್ನು ಕೂಡ ನೋಡಿದಿರಿ. ಸಿದ್ದರಾಮಯ್ಯಗೆ ಪತ್ರದ ಮೂಲಕ ಬೆಂಬಲ ಘೋಷಿಸಿದ ಶಾಸಕ ನಾಗೇಶ್. ಸಿದ್ದರಾಮಯ್ಯಗೆ ಪತ್ರದ ಮೂಲಕ ಬೆಂಬಲ ಘೋಷಿಸಿದ ಶಾಸಕ ನಾಗೇಶ್. ಡಿ.ಕೆ. ಶಿವಕುಮಾರ್ ಸಮ್ಮುಖದಲ್ಲಿ ಸಿದ್ದರಾಮಯ್ಯಗೆ ಪತ್ರ ಕೊಟ್ಟ ನಾಗೇಶ್. ಕೆಲ ದಿನಗಳ ಹಿಂದೆ ಸರ್ಕಾರಕ್ಕೆ ಬೆಂಬಲ ಹಿಂತೆಗೆದುಕೊಂಡಿದ್ರು. ನಂತರ ನಿನ್ನೆ ಬೆಂಬಲ ವಾಪಸ್ ಕೊಟ್ಟಿದ್ದಾರೆ. ಓಕೆ, ಸುರೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಎಸ್ ಸುರೇಶ್, ನಾಗೇಶ್ ಯಾವಾಗ ಈ ಬೆಂಬಲವನ್ನ ವಾಪಸ್ ಕೊಡ್ತಾ ಇದ್ದಾರೆ? ಅಂದ್ರೆ ಬೆಂಬಲ ವಾಪಸ್ ಪಡೆದಿದ್ರು. ವಾಪಸ್ ಶಾಸಕಾಂಗ ಪಕ್ಷದ ನಾಯಕರಿಗೆ ಬೆಂಬಲವನ್ನ ಯಾವಾಗ CLP ನಾಯಕ ಸಿದ್ದರಾಮಯ್ಯ ಅವರನ್ನ ಮೀಟಾಗಿ ಇದು ಯಾವಾಗಿನ ಫೋಟೋ? ಜಯಪ್ರಕಾಶ್, ಒಂದು ಆಪರೇಷನ್ ಸಂಕ್ರಾಂತಿ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಅಂದ್ರೆ ಸಂಕ್ರಾಂತಿ ಹೊತ್ತಿಗೆ ಮೈತ್ರಿ ಸರ್ಕಾರ ಪತನವಾಗಿ ಹೊಸ ಸರ್ಕಾರ ರಚನೆ ಆಗುತ್ತೆ, ಬಿಜೆಪಿ ಸರ್ಕಾರ ಮಾಡುತ್ತೆ ಅನ್ನುವಂತ ಮಾತುಗಳು ಏನ್ ಕೇಳಿ ಬರ್ತಾ ಇತ್ತು. ಅಂತ ಸಂದರ್ಭದಲ್ಲಿ ಪಕ್ಷೇತರ ಶಾಸಕರಾದಂತಹ ಮುಳಬಾಗಿಲಿನ ನಾಗೇಶ್ ಮತ್ತೆ ರಾಣಿಬೆನ್ನೂರಿನ ಶಂಕರ್ ಇಬ್ರೂ ಸಹ ತಮ್ಮ ಬೆಂಬಲವನ್ನ ವಾಪಸ್ ಪಡೆದಿದ್ದೀವಿ ಅಂತ ರಾಜ್ಯಪಾಲರಿಗೆ ಒಂದು ಪತ್ರದ ಮೂಲಕ ತಿಳಿಸ್ತಾರೆ. ಅದಾದ ನಂತರ ಸುಮಾರು ಅದಾಗಿ
ಒಂದು 15-20 ದಿನಗಳಾಗಿದೆ. ಇದೀಗ ನಿನ್ನೆ DK ಶಿವಕುಮಾರ್ ಅವರ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರ ಮನೆಗೆ ಬಂದಂತಹ ಕಾಂಗ್ರೆಸ್ನ ಶಾಸಕಾಂಗ ನಾಯಕರು ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರವನ್ನು ಕೊಡ್ತಾರೆ. ಮತ್ತೆ ನಮ್ಮ ಬೆಂಬಲ ಮೈತ್ರಿ ಸರ್ಕಾರಕ್ಕೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪತ್ರವನ್ನ ಸಹ ಕೊಡ್ತಾರೆ. ಅಂದ್ರೆ ಒಂದು ರೀತಿ ಪದೇ ಪದೇ ನಿಷ್ಠೆಯನ್ನ ಬದಲಿಸ್ತಾ ಇದ್ದಾರೆ ಪಕ್ಷೇತರ ಶಾಸಕರು ಅಂತ ಹೇಳ್ಬೋದು. ಇದೀಗ ಮೈತ್ರಿ ಸರ್ಕಾರ ಅಂದ್ರೆ ಬಿಜೆಪಿಯವರಿಗೆ ಒಂದು ಹಿನ್ನಡೆ ಏನಾಯಿತು, ಹಾಗಾಗಿ ಮತ್ತೆ ತಮ್ಮ ನಿಷ್ಠೆಯನ್ನ ಬದಲಿಸಿದ್ರ ಅನ್ನುವಂಥ ಒಂದು ಪ್ರಶ್ನೆ ಸಹ ಉದ್ಭವ ಆಗ್ತಾ ಇರುವಂತದ್ದು. ನಿನ್ನೆ ನಾಗೇಶ್ ಅವರು ತಮ್ಮ ಬೆಂಬಲ ಪತ್ರವನ್ನ ಸಿದ್ದರಾಮಯ್ಯ ಅವರಿಗೆ ತಲುಪಿಸಿದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಅವರಿಗೆ ಒಂದೆರಡು ಹಿತವಚನಗಳನ್ನು ಸಹ ಹೇಳಿದ್ದಾರೆ. ಕೇವಲ ಈ ಪತ್ರ ಕೊಟ್ಟರೆ ಸಾಲದು, ರಾಜ್ಯಪಾಲರಿಗೆ ಮೈತ್ರಿ ಸರ್ಕಾರಕ್ಕೆ ನಮ್ಮ ಬೆಂಬಲ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪತ್ರವನ್ನ ಕೊಡಿ ಅನ್ನುವಂಥ ಒಂದು ಸಲಹೆಯನ್ನ ಸಹ ಕೊಟ್ಟಿದ್ದಾರೆ ಜಯಪ್ರಕಾಶ್. ನಿನ್ನೆ ಸಂಜೆ ನಡೆದಂತಹ ಘಟನೆ ಇದು ಅಂತ ಹೇಳ್ಬೋದು ಜಯಪ್ರಕಾಶ್. ಓಕೆ, ಕಳೆದ ಬಾರಿ ನಾಗೇಶ್ಗೆ ಮಂತ್ರಿಗಿರಿ ಕೊಡ್ತೀವಿ, ಎಸ್ಪೆಷಲಿ ಅಲ್ಲಿ ಪಕ್ಷೇತರ ಶಾಸಕರಾಗಿ ಅವರು ಕಾಂಗ್ರೆಸ್ನ ಓಟ್ನಿಂದಲೇ ಗೆದ್ದು ಬಂದಿದ್ರು, ಆದರೆ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಅವರಿಗೆ ಅನ್ಯಾಯವಾಗಿದೆ ಅನ್ನುವಂಥ ಮಾತನ್ನು DK ಶಿವಕುಮಾರ್ ಅವರು ಹೇಳಿದರು. ಹಾಗಾಗಿ ಕೇವಲ ಬೆಂಬಲ ಮಾತ್ರನಾ ಅಥವಾ ಸಚಿವ ಸ್ಥಾನ ಏನಾದರೂ ಸಿಗತ್ತಾ? ಬಹುಶಃ ಏನು ಮೈತ್ರಿ ಸರ್ಕಾರದಲ್ಲಿ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನ ಅವರು ಇಟ್ಕೊಂಡಿದ್ರು. ಹಾಗಾಗಿ ಯಾವಾಗ ಆಗ್ಲಿಲ್ಲ, ಹಾಗಾಗಿ ಅಸಮಾಧಾನದಿಂದ ನಮ್ಮ ಬೆಂಬಲವನ್ನ ವಾಪಸ್ ಪಡಿತಾ ಇದ್ದೀವಿ ಅಂತ ರಾಜ್ಯಪಾಲರಿಗೆ ಪತ್ರವನ್ನ ಕೊಟ್ಟಿದ್ರು. ಇದೀಗ ಮತ್ತೆ ಅವರು ತಮ್ಮ ಬೆಂಬಲ ಮೈತ್ರಿ ಸರ್ಕಾರಕ್ಕೆ ಇದೆ ಅಂತ ಒಂದು ಪತ್ರವನ್ನ ಕೊಟ್ಟಿರೋದು ಇಂಥ ಒಂದು ಊಹಾಪೋಹಗಳಿಗೆ ಕಾರಣ ಆಗಿದೆ. ಬಹುಶಃ ಅವರ ಮನವೊಲಿಸಿರ್ಬೋದು. DK ಶಿವಕುಮಾರ್ ಅವರು ಸಹ ಈ ಒಂದು ಮನವೊಲಿಕೆ ನೇತೃತ್ವವನ್ನು ವಹಿಸಿರೋದ್ರಿಂದ ಮುಂದಿನ ದಿನಗಳಲ್ಲಿ ಒಂದು ಸಚಿವ ಸ್ಥಾನದ ಅಥವಾ ನಿಗಮ ಮಂಡಳಿಯ ಅದು ಯಾವುದೋ ಒಂದು ಭರವಸೆಯನ್ನ ಸಹ ಕೊಟ್ಟಿರ್ಬೋದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಸದ್ಯಕ್ಕಂತೂ ಅವರು ಮೈತ್ರಿ ಸರ್ಕಾರಕ್ಕೆ ನಮ್ಮ ಬೆಂಬಲ ಇದೆ ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ನಿಷ್ಠೆಯನ್ನ ಮತ್ತೆ ಮೈತ್ರಿ ಸರ್ಕಾರಕ್ಕೆ ತೋರಿಸಿರುವಂತದ್ದು. ಹಾಗಾಗಿ ಮುಂದೆ ಅವರಿಗೆ ಏನು ಸಿಗುತ್ತೆ, ಏನೆಲ್ಲ ಭರವಸೆಗಳನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಮತ್ತೆ ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗಿದೆ ಜಯಪ್ರಕಾಶ್. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.